ಇದು ಗೋರಿಂಟಿ ಪೌಡ್ರು. ಇದರೊಳಗೆ ಗಿಡಮೂಲಿಕೆ ಎಣ್ಣೆನೂ ಮಿಕ್ಸ್ ಮಾಡಿದ್ದಾಯಿತು. ಇದರಲ್ಲಿ ನೀವು ನೀರನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಕಲಿಸಿದರೆ ಅಷ್ಟು ಒಳ್ಳೆಯದು. ಗೋರಿಂಟಿ ಮತ್ತು ಗಿಡಮೂಲಿಕೆದ ಎಣ್ಣೆ ನೀವು ನೀರು ಹಾಕಿ ಈ ಥರ ಕಲಿಸೋದ್ರಿಂದ ಅದು ಚೆನ್ನಾಗಿ ಮಿಶ್ರಣವಾಗಿ ಕೂದಲಿಗೆ ಚೆನ್ನಾಗಿ ಸಹಕಾರಿಯಾಗುತ್ತೆ. ಕಲಿಸಿದ್ದಾಯಿತು. ಈಗ ಇದನ್ನು 12 ಗಂಟೆ ಕಾಲ ನೆನೆಯಲಿಕ್ಕೆ ಬಿಟ್ಬಿಡಿ. ಅದು ಮನೇಲಿ ಇಟ್ಕೋಬೋದು, ಎಲ್ಲಿ ಬೇಕಾದ್ರೆ ಇಟ್ಕೊಂಡು ನೋ ಪ್ರಾಬ್ಲಮ್. ಈಗ ನಾನು ಇಟ್ಟಿದ್ದೀನಿ. ಈಗ ರಾತ್ರಿ 12 ಗಂಟೆ ಆಗ್ತಾಯಿದೆ, ಮತ್ತು ಈಗ ಬೆಳಗ್ಗೆನೂ ಆಗುವ ಒಂದು ಸಮಯ ಬರ್ತಾಯಿದೆ. ಈಗ ಮಾಶ್ಚರ್ ಆಗ್ತಾಯಿದೆ ಕ್ಲೀನಾಗಿ. ನೋಡಿ, ಬೆಳಗ್ಗೆ ಆಯಿತು, ಈಗ 7:30 ಆಯಿತು. ಈಗ ಮಿಶ್ರಣವಾಗಿ ರೆಡಿಯಾಗಿದೆ. ಈಗ ಇದನ್ನು ನಾನು ಕ್ಲೀನಾಗಿ ಅದನ್ನು ತೊಗೊತಾ ಇದ್ದೀನಿ. ಕ್ಲೀನಾಗಿ ಕೈಯಲ್ಲಿ ತಿರ್ಸ್ಕೊತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ನಾನು ದಾಡಿಗೆ ಕ್ಲೀನಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿ ಅಂಟಿಸ್ತಾ ಇದ್ದೀನಿ. ಆಮೇಲೆ ಮತ್ತು ಮೀಸೆಗೂ ಹಾಕ್ತಾ ಇದ್ದೀನಿ. ಮತ್ತು ಕಣ್ಣಿನ ತಲೆ ಮೇಲೆ ಚೆನ್ನಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ. ಕೂದಲು ಚೆನ್ನಾಗಿ ಬೆಳೆಯಲಿಕ್ಕೆ ಪೂರ್ತಿ ಸಹಕಾರ ಆಗುತ್ತದೆ. ನೋಡಿ, ಈ ಥರ ಮಸಾಜ್ ಮಾಡಿದ್ರೆ, ಎಷ್ಟು ಮಸಾಜ್ ಮಾಡಿದ್ರೆ ಅಷ್ಟು ಒಳ್ಳೆಯದು. ತಲೆಗೆ ಚೆನ್ನಾಗಿ ಹಾಕ್ಕೊಂಡು, ನಾನು ಕೂದಲು ಚೆನ್ನಾಗಿ ಉದ್ದಗಿರೋದ್ರಿಂದ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ಬಿಟ್ಟು ನಾನು ಇನ್ನೂ ಮಸಾಜ್ ಮಾಡ್ಕೊತಾ ಇದ್ದೀನಿ. ಈಗ ಕಣ್ಣು ಮೇಲೇನೂ ಕ್ಲೀನಾಗಿ ಕೂದಲಿಗೆ ನೋಡಿ ಇರೋ ಕೂದಲಿಗೆ ನೀಟಾಗಿ ಹಾಕ್ಕೊತಾನೆ. ಬೆಳ್ಳಿ ಕೂದಲು ಇರೋದ್ರಿಂದ ಈಗ ಮತ್ತೆ ಚೆಸ್ಟ್ ಮೇಲೇನೂ ಬೆಳ್ಳಿ ಕೂದಲಿದೆ. ಆ ಬೆಳ್ಳಿ ಕೂದಲು ಕ್ಲೀನಾಗಿ ಹೋಗಲಿಕ್ಕೆ ನಾನು ಈ ಥರ ಮಸಾಜ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಇದೇ ಥರ ಮಾಡಿಕೊಳ್ಳಿ. ಈಗ ಇದನ್ನು ಎರಡನೇ ಪ್ರಾಡಕ್ಟು ನಂಬರ್ 2, ಇದನ್ನು ಬಿಸಿನೀರು ತೊಗೊಂಡು ಈ ಥರ ಸ್ಟವ್ ಹಚ್ಕೊಂಬಿಡ್ರಿ. ಆಮೇಲೆ ಅದನ್ನು ಚೆನ್ನಾಗಿ ಕಾಯಿಸ್ರಿ ಅಂತ ಬಿಸಿ ಬೇಕಾಗಿಲ್ಲ, ಒಂದು ಲಿಮಿಟೆಡ್ ಸಾಕು. ಸ್ವಲ್ಪ ಹೊಗೆ ಬಂದ್ರೂ ಏನೂ ತೊಂದರೆ ಇಲ್ಲ. ಚೆನ್ನಾಗಿ ಕಾಯಿಸಿಟ್ಕೊಳ್ಳಿ. ಕಾಯಿಸಿದ್ದಾಯಿತು. ಈಗ ಇದನ್ನು ನಾನು 2 ವಾರಕ್ಕೆ ಒಂದ್ಸತಿ ಇದನ್ನು ನಾನು ಬೆಳೆಸ್ಕೊತಾ ಇದ್ದೀನಿ. ಇದು ನಂಬರ್ 2 ಎರಡನೇ ಪ್ಯಾಕೆಟು. ಇದನ್ನು ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಯಿತು, ನೀಟಾಗಿ ಮಿಕ್ಸ್ ಆಗ್ತಾಯಿದೆ. ರೆಡಿಯಾಗಿದ ತಕ್ಷಣ ಇದೇನು 12 ಗಂಟೆ ಕಾಲ ಬೇಕಾಗಿಲ್ಲ. ಈಗ ನೋಡಿ, ಕೈ ಕೆಂಪಗಿರುತ್ತೆ. ಈಗ ಅದಕ್ಕೆ ಪ್ಲಾಸ್ಟಿಕ್ ಕವರ್ ಹಾಕ್ತಾ ಇದ್ದೀನಿ, ಬ್ಲ್ಯಾಕ್ ಆಗಬಾರ್ದು ಅಂತ ಹೇಳಿ. ಮತ್ತೆ ಸೇಮ್ ದಾಡಿಗೆ ಇದೇ ಥರ ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದೀನಿ. ನೋಡಿ, ಕ್ಲೀನಾಗಿ ಎಷ್ಟು ಮಸಾಜ್ ಮಾಡಿಕೊಂಡ್ರೆ ಅಷ್ಟು ಒಳ್ಳೆಯದು. ನೋಡಿ, ಮೀಸೆಗೂ ಚೆನ್ನಾಗಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಕಣ್ಬೊಂಬೆ ಮೇಲೇನೂ ಹಾಕ್ಕೊತ, ತಲೆಗೆ ನೋಡಿ, ತಲೆ ಮೇಲಿರೋ ಆ ಕೂದಲು ನೀಟಾಗಿ ಇದು ಮಾಡಿ ತಲೆಗೂ ಚೆನ್ನಾಗಿ ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಅಷ್ಟು ಕೂದಲು ಚೆನ್ನಾಗಿ ಬೆಳೀತವೆ. ಮತ್ತು ತಲೆ ಹೊಟ್ಟು ನಿವಾರಣೆ ಆಗ್ತಾ ಇರುತ್ತೆ. ಮತ್ತು ನೋಡಿ, ಹಿಂದೆ ಎಷ್ಟು ಉದ್ದ ಕೂದಲು ಬಂದಿದೆ ನೋಡಿ, ಅದು ವೈಟು ಕಾಣಿಸ್ತಾ ಇತ್ತು, ಹಾಗೆ ವೈಟ್ ಇಲ್ಲ, ಹಾಗೆ ಬ್ಲ್ಯಾಕ್ ಆಗಿದೆ. ಸೊ ಅದು ಇನ್ನೂ ಬ್ಲ್ಯಾಕ್ ಆಗಿಬಿಟ್ಟು ಚೆನ್ನಾಗಿರುತ್ತೆ. ಈಗ 60 ವರ್ಷ ವಯಸ್ಸು ಅನ್ನೋದು ಈಗ ಕಾಣೋದಿಲ್ಲ. ಈಗ ನೀಟಾಗಿ ನಾನು ಈ ಥರ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು 14 ವರ್ಷದಿಂದ ಇದನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ಬೆಸ್ಟ್ ರಿಸಲ್ಟ್ ಇದೆ. ಫಸ್ಟ್ ಕೂದಲು ಕಡಿಮೆ ಇತ್ತು, ಈಗ ಕೂದಲು ದಪ್ಪಗಾಗಿದೆ. ಈಗ 60 ವರ್ಷ ಆದ್ರೂ ಸಹ 60 ವರ್ಷ ಅನ್ನೋದು ಕಾಣೋದಿಲ್ಲ. ಕೇವಲ ಈಗ ನೋಡಿ, ಚೆಸ್ಟ್ ಮೇಲೆ ಹಾಕ್ಕೊಂಡು, ಚೆಸ್ಟ್ ಮೇಲೆ ಬೆಳ್ಳಿ ಕೂದಲಿತ್ತು, ಈಗ ಬೆಳ್ಳಿ ಕೂದಲಿಲ್ಲ. ಎಲ್ಲರಂಗೆ ಒಂದು 25-30 ವರ್ಷದ ವಯಸ್ಸಿರೋರಿಗೆ ಆ ಥರ ಇರುತ್ತೆ, ಆ ಥರ ಆಯಿತು. ಈಗ ನೋಡಿ, ಕ್ಲೀನಾಗಿ ರೆಡಿ ಮಾಡ್ಕೊಂಡಿದ್ದೆ ಆಯಿತು. ಈ ಪ್ಲಾಸ್ಟಿಕ್ ಕವರು ತಲೆಗೆ 1 ಗಂಟೆ ಕಾಲ ನೋಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಕ್ಲೀನಾಗಿ 1 ಗಂಟೆ ಕಾಲ ಇದನ್ನು ನಾನು ಇಟ್ಕೊತೀನಿ. ನೋಡಿ, ಕ್ಲೀನಾಗಿ ಈ ಥರ ಹಾಕ್ಕೋಬೇಕು. ಆಯಿತು, 1 ಗಂಟೆ ಕ್ಲೀನಾಗಿ ಆಯಿತು. ಈಗ ಕವರ್ ತೆಗಿತಾ ಇದ್ದೀನಿ. ನೋಡಿ, ಕವರ್ ತೆಗೆದಿದ್ದೀನಿ. ಈಗ ನೋಡಿ, ನನ್ನ ತಲೆ ಆಗಿರ್ಬೋದು, ದಾಡಿ ಆಗಿರ್ಬೋದು, ಚೆಸ್ಟ್ ಕೂದಲಾಗಿರ್ಬೋದು, ಎಲ್ಲನೂ ರೆಡಿಯಾಗಿದೆ. ಈಗ ನಾನು ವಾಶ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಬಂದಿದ್ದೀನಿ. ಈಗ ಕ್ಲೀನಾಗಿ ನೋಡಿರಿ, ಎಲ್ಲಿ ನೋಡಿದ್ರೂ ಬ್ಲ್ಯಾಕ್. ಎಂಜಾಯ್ ಮಾಡಿರಿ, ಆರೋಗ್ಯವಾಗಿರಿ.